ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ ಬಾಕಿ, ಕೊನೆಗೂ ಸತ್ಯ ಒಪ್ಪಿಕೊಂಡ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಾದ, ಬಾಕಿ ಹಣ ಬಿಡುಗಡೆಗೆ ವಿಪಕ್ಷಗಳ ಪಟ್ಟು. ಕೋಲಾರದಲ್ಲಿ ಕೆರೆ ಸ್ಮಶಾನ ಜಮೀನು ನುಂಗಿದ್ರ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಆರೋಪ, ಇದು ತಾತನ ಆಸ್ತಿ ಅಂತ ಸಮರ್ಥ. ರೈತರನ್ನ ನಿಂದಿಸಿದ್ರ ಸಚಿವ ಮಧು ಬಂಗಾರಪ್ಪ, ಸಿದ್ದುಗೆ ಅನಾರೋಗ್ಯ, ಜಾರಕಿಹೊಳಿ ಭೇಟಿ, ಸಿಎಂ ಆಪ್ತನ ಲಂಚ್ಗೆ ಕರೆದ್ರು ಹೋಗದ ಡಿಕೆ. ಮನ್ರೇಗಾ ಹೆಸರು ಬದಲಿಗೆ ವಿರೋಧ, ಕಾಂಗ್ರೆಸ್ ಪ್ರತಿಭಟನೆ, ಮೋದಿ ಅಮಿತ್ ಶಾ ರಾಜೀನಾಮೆಗೆ ಖರ್ಗೆ ಒತ್ತಾಯ, ದೆಹಲಿಯಲ್ಲಿ ವರ್ಕ್ ಫ್ರಾಮ್ ಹೋಮ್. ರೇಣುಕಾಸ್ವಾಮಿ ಕೊಲೆ, ಪೋಷಕರ ಹೇಳಿಕೆ ದಾಖಲು, ಜೈಲಿಂದ ನಾಳೆ ಬುರ್ಡೆ ಚಿನ್ನಯ್ಯ ರಿಲೀಸ್, ಬಾಗಲಕೋಟೆಯಲ್ಲಿ ಮ್ಯೂಸಿಕ್ ಮೈಲಾರಿ ಅರೆಸ್ಟ್. ಆಪರೇಷನ್ ಸಿಂಧೂರ ಮೊದಲ ದಿನವೇ ಭಾರತ ಸೋತಿತ್ತು, ನಮ್ಮ ಜೆಟ್ಗಳನ್ನ ಪಾಕ್ ಹೊಡೆದಿದೆ, ಕಾಂಗ್ರೆಸ್ನ ನಾಯಕ ಪೃಥ್ವಿರಾಜ್ ಚವ್ಹಾಣ್ ಬಾಯ್ಬಿಟ್ಟು. ಈಶಾನ್ಯ ಭಾರತ ಬೇರ್ಪಡಿಸುವ ಹೇಳಿಕೆಗೆ ಖಂಡನೆ, ಬಾಂಗ್ಲಾ ಹೈಕಮಿಷನರ್ಗೆ ಭಾರತ ಸಮನ್ಸ್, ಕೇರಳದಲ್ಲಿ ಈಗ ಚಲನಚಿತ್ರೋತ್ಸವ ವಿವಾದ.